ಏಪ್ರಿಲ್ 15ರಿಂದ 3 ದಿನಗಳ ಕಾಲ ಆದಿಶಕ್ತಿ ಹುಲಿಕೆರಮ್ಮ ದೇವಾಲಯದಲ್ಲಿ 16ನೇ ವರ್ಷದ ಕೆಂಡಕೊಂಡ ಜಾತ್ರಾ ಮಹೋತ್ಸವ ಜರುಗಲಿದೆ ಎಂದು ಆದಿಶಕ್ತಿ ಹುಲಿಕೆರಮ್ಮ ಸೇವಾ ಸಮಿತಿಯ ನಿರ್ದೇಶಕ ಭರತ್ ಗೌಡ ತಿಳಿಸಿದ್ದಾರೆ. ಕನ್ನಡ ನೈನ್ ಜೊತೆ ಮಾತನಾಡಿದ ಅವರು ಆದಿಶಕ್ತಿ ಹುಲಿಕೆರಮ್ಮ, ಚಂಡಿಮಾರಮ್ಮ ಹಾಗೂ ದುರ್ಗಾಮಯಮ್ಮ ದೇವಿಯ ಲೋಕ ಕಲ್ಯಾಣಾರ್ಥವಾಗಿ ದುರ್ಗಾ ಸಪ್ತಶತಿ ಹಾಗೂ ವರುಣನ ಕೃಪೆಗೋಸ್ಕರ ಪಾರ್ಜನ್ಯ ಜಪ ಯಜ್ಞ ಹೋಮ ಮತ್ತು 16ನೇ ವರ್ಷದ ಕೆಂಡೋತ್ಸವ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಶ್ರೀ ಆದಿಶಕ್ತಿ ಹುಲಿಕೆರಮ್ಮ ಶ್ರೀ ಕ್ಷೇತ್ರ ಗೌಡಗೆರೆ ಶ್ರೀ ಆದಿಶಕ್ತಿ ಹುಲಿಕೆರಮ್ಮನವರ ಹರ್ಷದ ಕೆಂಡಕೊಂಡ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳಿಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೇಳ್ತಾ ಇದ್ದೀವಿ. ಏನು ಆದಿಶಕ್ತಿ ಹುಲಿಕೆರಮ್ಮನ ಒಂದು 15 ವರ್ಷದ ಕೆಂಡಕೊಂಡ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಆದಿಶಕ್ತಿ ಹುಲಿಕೆರಮ್ಮನ ಜಾತ್ರಾ ಕೆಂಡಕೊಂಡ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸೋಮವಾರದಿಂದ ಬುಧವಾರದವರೆಗೂ ಜಾತ್ರಾ ಮಹೋತ್ಸವ ಶ್ರೀ ಕ್ಷೇತ್ರದಲ್ಲಿ ಜರುಗಲಿದೆ. ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಜಗನ್ಮಾತೆ ಹುಲಿಕೆರಮ್ಮನ ಸನ್ನಿಧಿಯಲ್ಲಿ ಈ ಕ್ಷೇತ್ರದ ಧರ್ಮದರ್ಶಿಗಳಾದಂಥ ದೊರೆಸ್ವಾಮಿಯವರು ಅಮ್ಮನವರಿಗೆ ಅಭಿಷೇಕವನ್ನು ನಿರ್ವಹಿಸುತ್ತಾರೆ. ಇನ್ನು ಮಂಗಳವಾರ ಮಧ್ಯಾಹ್ನ 2 ಗಂಟೆಯಿಂದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಲಿದೆ. ಜಾತ್ರಾ ಮಹೋತ್ಸವಕ್ಕೆ ಶನೇಶ್ವರ ಸ್ವಾಮಿ, ಆದಿಶಕ್ತಿ ಹುಲಿಕೆರಮ್ಮ, ಗೌಡಗೆರೆ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ, ಸಂತೆಕಾಳೇಶ್ವರಿ, ಮಾದಿಹಳ್ಳಿ ದುರ್ಗಾಲಕ್ಷ್ಮಿ ಹಾಗೂ ಹುಲಿಕೆರಮ್ಮನವರ ಭೂತರಾಯ ಸ್ವಾಮಿ, ಶ್ರೀ ಭೈರವೇಶ್ವರ ದೇವರುಗಳನ್ನು ಬೆಳ್ಳಿ ರಥ ಮತ್ತು ಮುತ್ತಿನ ಪಲ್ಲಕ್ಕಿಯೊಂದಿಗೆ ಉಂಬಾಳೆಕೊಪ್ಪಲು ಮಾರ್ಗವಾಗಿ ಗೌಡಗೆರೆ ಗ್ರಾಮದಿಂದ ಬರಮಾಡಿಕೊಳ್ಳಲಾಗುತ್ತದೆ. ಈ ವೇಳೆ ವೀರಗಾಸೆ, ಭದ್ರಕಾಳಿ ಕುಣಿತ ಮತ್ತು ಮದ್ದು ಗುಂಡಿನ ಪ್ರದರ್ಶನ ಏರ್ಪಡಿಸಲಾಗಿದೆ. ಹೀಗಾಗಿ ಸಹಸ್ರಾರು ಭಕ್ತರು ಆಗಮಿಸಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕೆಂದು ವಿನಂತಿ ಮಾಡಿದರು. ಒಂದು ಪರ ಅಂತಂದೇಳಿ ಓದ್ಕೊಂಡಿರ್ತಾರೆ, ಅಥವಾ ಒಂದು ಸಂತಾನದ ಬಗ್ಗೆ ಬಂದಂಥವ್ರಿಗೆ ಸಂತಾನದ ಬಗ್ಗೆ ಕೊಟ್ಟಾಗ ಒಂದು ನಾಮಕರಣ ಅಂತಂದೇಳಿ ಮಾಡ್ಕೊಂಡು ಹೋಗ್ತಾರೆ. ಅಥವಾ ಒಂದು ನಮ್ಮನ ಅಲಂಕಾರದ ಬಗ್ಗೆ ಒಂದು ಅರ್ಕೆ ಹೊತ್ಕೊಳ್ಳೋದು, ಒಂದು ಹೂವಿಗೆ ಮುಂದೆ ಇದೇ ರೀತಿಯಂತೆ ಎಲ್ಲರೂ ಸೇರಿಕೊಂಡು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮಗೊಂದು ತುಂಬ ಆಸೆ ಇದೆ. ಅದನ್ನು ಅಮ್ಮ ನಡೆಸ್ಕೊಟ್ರೆ ಅದೇ ಒಂದು ತೃಪ್ತಿ ನಮಗೆ. ಸಿಂಹವನೇರಿದ ಶಾಂಭವಿ ತಾಯೇ ಚಾಮುಂಡಾಂಬಿಕೆ ನಾಮದ ಮಾಯೇ, ಸಿಂಹವನೇರಿದ ಶಾಂಭವಿ ತಾಯೇ ಚಾಮುಂಡಾಂಬಿಕೆ ನಾಮದ ಮಾಯೇ, ಸಿಂಹವನೇರಿದ ಶಾಂಭವಿ ತಾಯೇ ಚಾಮುಂಡಾಂಬಿಕೆ ನಾಮದ ಮಾಯೇ, ತಾಯೇ ಮಾಯೇ ಚಾಮುಂಡಿ, ತಾಯೇ ಮಾಯೇ ಚಾಮುಂಡಿ. ವಿವಾಹ ಮತ್ತು ಸಂತಾನ ಫಲ ಕರುಣಿಸೋ ದೇವಿ. ಹೌದು, ಈ ದೇವಿಯ ಮಹಿಮೆ ಎಂದರೆ ಮಕ್ಕಳಾಗದವರು ಇಲ್ಲಿಗೆ ಬಂದು ಹರಕೆ ಹೊತ್ತರೆ ಸಾಕು, ವರ್ಷಗಳಲ್ಲಿ ಹರಕೆ ಹೊತ್ತ ಭಕ್ತರ ಮನೆಯಲ್ಲಿ ತೊಟ್ಟಿಲು ತೂಗಾಡುತ್ತದಂತೆ ಮನೆಯ ಸಂಕಷ್ಟಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತದೆ ಎಂಬ ಅಚಲ ನಂಬಿಕೆ ಇದೆ. ಇಷ್ಟೇ ಅಲ್ಲದೆ ಕೆಲವು ಬೇಡಿಕೆಗಳನ್ನು ನಾವು ಈ ದೇವಿಯ ಮುಂದೆ ಇಟ್ಟರೆ ವರ್ಷದೊಳಗಡೆ ಆ ಬೇಡಿಕೆಗಳು ಈಡೇರಿ ಕುಟುಂಬದ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತದೆ ಎಂಬ ನಂಬಿಕೆಯು ಭಕ್ತರದ್ದು. ಮಕ್ಳಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಮದುವೆ ಆಗಿ 18 ವರ್ಷ ಆಯ್ತು. ಡಾಕ್ಟ್ರು ಆಗಲ್ಲ, ನಿಮಗೆ ಗರ್ಭಕೋಶದ ತೊಂದರೆ ಇದೆ ಅಂತ ಹೇಳಿದ್ರು. ಹಂಗಾಗಿ ಅಮ್ಮನ ಹತ್ರ ಬಂದು ಬೇಡಿದ್ವಿ. ಈ ಅಮ್ಮ ನಮಗೆ ನಿಮಗೆ ಮಕ್ಳು ಹಾಗೆ ಆಗುತ್ತೆ, ಡಾಕ್ಟರ್ ಏನಂದ್ರೆ ನಿಮ್ಗೆ ನಂಬೇಡಿ ಅಂತ ಹೇಳಿ ಅವ್ರು ನಮಗೆ ಎಲ್ಲ ಸಂಪೂರ್ಣವಾಗಿ ನಮಗೆ ಪರಿಹಾರ ಮಾಡಿಕೊಟ್ಟು 2 ಗಂಡು ಮಕ್ಕಳಾಗಿದ್ದಾರೆ. ಅಲ್ಲೇ ನಾನು ಇಲ್ಲಿಗೆ ಬಂದು 16 ವರ್ಷ ಆಯಿತು. ನನಗೆ ಏನು ಬೇಡ್ತೀನಿ ಎಲ್ಲ ಒಳ್ಳೇದಾಗಿದೆ ಸರ್. ನಾನು ಏನು ಅನ್ಕೊಂಡಿದ್ದೀನಿ ಅಮ್ಮನ ಹತ್ರ ಅದೆಲ್ಲ ನನಗೆ ಈಡೇರಿದೆ. ಅವಳು ಭಕ್ತಿಯಿಂದ ಪೂಜೆ ಮಾಡ್ತೀವಿ, ಭಕ್ತಿಯಿಂದ ಆರಾಧಿಸ್ತೀವಿ, ಒಳ್ಳೇದಾಗಿದೆ ಸರ್. ಅಮ್ಮ ತುಂಬ ಪವರ್ಫುಲ್ಲು, ನಮ್ಮದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಇದೇ ಗ್ರಾಮದಲ್ಲಿ
ನೀವು ನೋಡ್ತಾ ಇರ್ಬೋದು, ಇವಾಗ ಬಂದು ಸರಿಸುಮಾರು 2,000ದಿಂದ 3,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಭಕ್ತಾದಿಗಳು ಎಲ್ಲ ಕಡೆ ದೇವಸ್ಥಾನಗಳಿಗೆ ಹೋಗ್ತಾರೆ, ಹುಷಾರಿಲ್ಲ, ನನಗೆ ಮಕ್ಕಳಾಗಿಲ್ಲ, ನನ್ನ ಮದುವೆ ಆಗಿಲ್ಲ, ಇನ್ನೊಂದು ಮತ್ತು ಸಾವಿರಾರು ರೀತಿ ತೊಂದರೆಗಳಿರುತ್ತೆ. ಅಮ್ಮನ್ನ ಯಾರು ಬಂದು ಮನಸ್ಫೂರ್ತಿಯಾಗಿ ನಂಬ್ಕೊಂಡು ನಿನ್ ಅಮ್ಮ ನನ್ಗೆ ಈ ತರ ಕಷ್ಟ ಇದೆ, ನೀನ್ ಮಡ್ಲಿಗೆ ಹಾಕಿದೀನಿ, ನಾನು ಅಳಿಸ್ತೀಯೋ ಉಳಿಸ್ತೀಯೋ ಅಂತ ಯಾರು ಬಂದು ಅಮ್ಮನ ಪಾದ ಹಿಡಿತಾರೆ ಅವ್ರಿಗೆ 100% ಫಲಿತಾಂಶ ಅಮ್ಮ ಕೊಟ್ಟೆ ಕೊಡ್ತಾಳೆ. ನಾನು ಬೆಂಗಳೂರಿಗೆ ಹೋಗಿ ಒಂದು 5-6 ವರ್ಷದಿಂದ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೆ. ಅಮ್ಮನ ಸನ್ನಿಧಾನಕ್ಕೆ ಬಂದೆ, ಅಮ್ಮನ ನಂಬಿದೆ. ಇವತ್ತು ಒಂದು ಒಳ್ಳೆ ಪೊಸಿಷನ್ ಕೊಟ್ಟು ಇವತ್ತು ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಒಟ್ಟಿನಲ್ಲಿ ಕಷ್ಟಗಳನ್ನು ಹೊತ್ತು ತನ್ನ ಬಳಿಗೆ ಬಂದ ಭಕ್ತರ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ, ಹೊತ್ತ ಹರಕೆಗಳಿಗೆ ಫಲ ನೀಡುತ್ತಾ, ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ದೊರಕಿಸಿಕೊಡುತ್ತಿರುವ ಹುಲಿಕೆರಮ್ಮನ ಪವಾಡ ಅಪಾರ. ಸೋಮವಾರದಿಂದ ಜರುಗಲಿರುವ ಈ 3 ದಿನಗಳ ಕಾಲ ಜಾತ್ರಾ ಮತ್ತು ಕೆಂಡೋತ್ಸವಕ್ಕೆ ತಪ್ಪದೇ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಎಂಬುದೇ ದೇವಾಲಯದ ಮನವಿ.